ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ಇವತ್ತಿನ ದಿನ ಯಾವ ರೀತಿ ಹೋಯ್ತು? ಚೆನ್ನಾಗಿದ್ದೀರಾ? ಎಸ್, ನಿಮ್ಮ ಪರೀಕ್ಷೆಯ ಒಂದು ಸಮಯ ಸಮೀಪ ಬರ್ಲಿಕತ್ತದ. ಹಾಗಾಗಿ ಎಲ್ರೂ ಪರೀಕ್ಷೆಯ ಕಡೆ ತಯಾರಿ ಮಾಡ್ಲಿಕ್ಕೆ ಗಮನ ಕೊಡಬೇಕು. ಅದೇ ರೀತಿ ನಿಮ್ಮ ಪಾಠಗಳನ್ನ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಚಂದಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಓದ್ಕೋಬೇಕು ಅಂತ ಹೇಳ್ತೀನಿ. ಎಲ್ರದ್ದು ದಿನ ಕೂಡ ಒಳ್ಳೇದಾಗಿ ಕಳೆದಿದೆ ಅಂತ ಅನ್ಕೋತೀನಿ. ಸೊ ಈಗ ನಮ್ಮ ಒಂದು ಕ್ಲಾಸ್ ಕಡೆ ಹೋಗೋಣಂತ. ಕ್ಲಾಸ್ ಅನ್ನ ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ಕೊಂಡ್ ಬರೋಣ. ಸೊ ಏನಂತ ಹೇಳುತ್ತೆ ನಮ್ಮ ಕೋಟು? ನಥಿಂಗ್ ಈಸ್ ಇಂಪಾಸಿಬಲ್, ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್. ಯಾರಾದ್ರೂ ಹೇಳ್ಬೋದಾ ಇದ್ರ ಅರ್ಥ ಏನು ಅಂತ? ನಥಿಂಗ್ ಈಸ್ ಇಂಪಾಸಿಬಲ್, ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್ ಅಂತ. ಸೊ ಇಲ್ಲಿ ನಮ್ಮ ಒಂದು ಮೋಟಿವೇಶನಲ್ ಕೋಟ್ ಏನಂತ ಹೇಳಲಿಕತ್ತದ ಅಂದ್ರೆ, ಇಂಪಾಸಿಬಲ್ ಅಂತ ನಾವ್ ಹೇಳ್ತೀವಿ, ಹೌದಾ? ನನ್ ಕೈಲೇ ಅಸಾಧ್ಯವಾದಂತಹ ವಿಷಯ ನಾನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ. ಆದ್ರೆ ಅಸಾಧ್ಯದಲ್ಲಿಯೂ ಕೂಡ ಏನಂತ ಇದೆ? ಸಾಧ್ಯವಿದೆ ಅನ್ನೋದು ಕೂಡಿರುತ್ತದ, ಹೌದಾ? ಇಂಪಾಸಿಬಲ್ ಅನ್ನೋ ಒಂದು ಶಬ್ದ ಸ್ವತಃ ಹೇಳುತ್ತೆ ಐ ಆಮ್ ಪಾಸಿಬಲ್ ಅಂದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಅಂತ. ಅದೇ ರೀತಿ ನಿಮ್ಮ ಒಂದು ಜೀವನದಲ್ಲಿ ಕಷ್ಟಕರ ಕೆಲಸವನ್ನ ಆಗೋದಿಲ್ಲ ಅಂತ ಕೈ ಬಿಡಬೇಡಿ. ಅದನ್ನ ಕಲೀರಿ, ತಿಳ್ಕೋರಿ, ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಅದನ್ನು ನನ್ನ ಕೈಲೇ ಆಗುತ್ತೆ ಅಂತ ನೀವು ಹೇಳ್ಬೇಕು, ಹೌದಾ? ಒಳ್ಳೆಯ ದಾರಿಯಿಂದ ಸತ್ಯದ ದಾರಿ ಮೇಲೆ ನಡೆದು ಅಸಾಧ್ಯವಾದಂತಹ ವಿಷಯಗಳು ನಿಮಗನಿಸ್ತಿರ್ತವೆ, ಆದ್ರೆ ಅದು ನಿಮ್ಮ ಒಂದು ಪರಿಶ್ರಮದಿಂದ ಸಾಧ್ಯ ಆಗೇ ಆಗುತ್ತೆ. ಹಾಗಾಗಿ ಪರಿಶ್ರಮದಿಂದ ಕಲ್ತ್ಕೊಂಡು ನೀವು ಅದನ್ನ ಸಾಧ್ಯವಂತಾಗಿ ಮಾಡಬೇಕು. ಓಕೆ, ಎಸ್. ಸೊ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ಕೊಂಡ್ವಿ. ಸೊ ನಮ್ಮ ಕ್ಲಾಸ್ ಕಡೆ ಹೋಗೋಣ ಮಕ್ಳೇ. ಸೊ ಈಗಾಗ್ಲೇ ಕ್ಲಾಸ್ ಅಲ್ಲಿ ನಾವು ಏನನ್ನ ಚರ್ಚೆ ಮಾಡ್ಲಿಕತ್ತಿದ್ವಿ? ಹಿಂದಿನ ಕ್ಲಾಸ್ ಅಲ್ಲಿ ರಚನೆಗಳೊಂದಿಗೆ ಆಟ, ಹೌದಾ? ಆ ಒಂದು ಚಾಪ್ಟರ್ ಬಗ್ಗೆ ಓದ್ಕೊಂಡ್ವಿ. ಆ ಚಾಪ್ಟರ್ ಅನ್ನು ಕೂಡ ನಾವು ಅದ್ರ ಮೇಲೆ ಎಲ್ಲಾ ಟಾಪಿಕ್ಸ್ ಅನ್ನ ಓದು ಆ ಚಾಪ್ಟರ್ ನ ಮುಗಿಸಿದ್ವಿ. ಸೊ ಇವತ್ತು ಹೊಸ ಚಾಪ್ಟರ್ ಅನ್ನ ಪ್ರಾರಂಭ ಮಾಡುವಂತ ಒಂದು ವಿಷಯ, ಹೌದಾ? ಹೌದೋ ಇಲ್ವೋ? ಸೊ ರಚನೆಗಳೊಂದಿಗೆ ಆಟದಲ್ಲಿ ನಾವು ಈಗಾಗ್ಲೇ ಹಲವಾರು ವಿಷಯಗಳನ್ನ ಕಲ್ತಿದ್ವಿ. ಒಂದ್ ನಿಮಿಷ ಮಕ್ಳೇ. ಒಂದ್ ನಿಮಿಷ, ಜಸ್ಟ್ ಅ ಮೂಮೆಂಟ್. ಎಸ್, ಹಾ, ರಚನೆಗಳೊಂದಿಗೆ ಆಟದಲ್ಲಿ ನಾವ್ ಏನನ್ನ ಕಲ್ತ್ಕೊಂಡ್ವಿ ಹೇಳಿ ಮಕ್ಳೇ? ಯಾವ ವಿಷಯಗಳನ್ನ ನಾವ್ ಅದ್ರಲ್ಲಿ ಚರ್ಚೆ ಮಾಡಿದ್ದೇವೆ? ಹೇಳ್ಬೋದಾ ಯಾರಾದ್ರೂ? ಈಗಾಗ್ಲೇ ಆಯತಗಳನ್ನ ಯಾವ ರೀತಿ ರಚನೆ ಮಾಡ್ಬೇಕು, ಹೌದಾ? ಚೌಕಗಳನ್ನ ಯಾವ ರೀತಿ ರಚನೆ ಮಾಡ್ತೀರಿ, ನಂತರ ಡೈಗ್ನಲ್ಸ್ ಏನ್ ಬರ್ತಾವೆ ಆಯತದಲ್ಲಿ ಅದನ್ನ ಯಾವ ರೀತಿ ರಚನೆ ಮಾಡ್ತೀರಿ, ಹೌದಾ? ಅದಾದ್ಮೇಲೆ ನಮ್ಮ ಒಂದು ಸ್ಟಾರ್ಟಿಂಗ್ ನಲ್ಲಿ ಕರ್ವ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಹೌದಾ? ಲಕ್ಷಣಗಳು, ಆಯತ ಮತ್ತು ಚೌಕದ ಒಂದು ಲಕ್ಷಣಗಳು, ಹೌದಾ? ವೃತ್ತದ ಲಕ್ಷಣಗಳು, ಇವೆಲ್ಲ ವಿಷಯಗಳನ್ನ ನಾವು ಈಗಾಗಲೇ ಚರ್ಚೆ ಮಾಡಿ ಮುಗಿಸಿದ್ವಿ, ಹೌದಾ? ಸೊ ಚಾಪ್ಟರ್ ಅನ್ನ ನಾವು ಆಲ್ಮೋಸ್ಟ್ ಹಂತದಲ್ಲಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ ಅದನ್ನ ಮುಗಿಸ್ಲಿಕ್ಕೆ ಬಂದಿದೀವಿ. ಸೊ ಕೊನೆಯ ಒಂದು ಟಾಪಿಕ್ ಉಳಿದಿದೆ, ಅದನ್ನ ಇವತ್ತ ಚರ್ಚೆ ಮಾಡಿ ನಮ್ಮ ನೆಕ್ಸ್ಟ್ ಚಾಪ್ಟರ್ ಕಡೆ ಹೋಗೋಣ ಅಂತ. ಓಕೆ, ಎಸ್. ಸೊ ಯಾವೊಂದು ಅದು ವಿಷಯ ಅಂದ್ರೆ, ಒಂದ್ ನಿಮಿಷ. ಓಕೆ, ರಚನೆಗಳೊಂದಿಗೆ ಆಟ. ಎಸ್, ಕೊನೆಯ ಘಟಕ ಯಾವುದು ಅಂದ್ರೆ, ಎರಡು ದತ್ತ ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಬಿಂದುಗಳು. ಎರಡು ದತ್ತ ಬಿಂದುಗಳಿಂದ ಸಮಾನ ದೂರದಲ್ಲಿರುವಂಥ
ಎಸ್. ಹೌದಾ? ಈ ಒಂದು ವಿಷಯನ ನಾವಿವತ್ತು ಚರ್ಚೆ ಮಾಡೋಣ ಅಂತ. ಸೊ ಇದರಲ್ಲಿ ಹಲವಾರು ಉದಾಹರಣೆಗಳು ಬರ್ತಾವೆ. ಮೊದ್ಲಿಗೆ ಬರೋದು ಮನೆ. ಮನೆ. ಸೊ ಯಾವತ್ತಾದ್ರೂ ನೀವು ಮನೆಯನ್ನ ಗಮನಿಸಿದ್ರ? ಮನೆ ನೋಡ್ಲಿಕ್ಕೆ ಹೇಗೆ ಇರುತ್ತೆ? ಈ ರೀತಿ ಇರುತ್ತೆ, ಹೌದಾ? ನೀವು ಬೇಕಂದ್ರೆ ಇದನ್ನ ಈ ರೀತಿ ಮಾಡ್ಕೋಬಹುದು, ಹೌದಾ? ಇದು ನಮ್ಮ ಮನೆಯಾಗಿರುತ್ತೆ, ಹೌದಾ? ಮನೆಯ ಅಳತೆ ಯಾವ ರೀತಿ ಇರುತ್ತೆ ಮಕ್ಕಳೇ? ಸೊ ಇದು 5 ಸೆಂಟಿಮೀಟರ್ ಉದಾಹರಣೆಗೆ ಇತ್ತಂದ್ರು, ಇದು ಕೂಡ 5 ಸೆಂಟಿಮೀಟರ್ ಇರುತ್ತೆ, ಇದು ಕೂಡ 5 ಸೆಂಟಿಮೀಟರ್, ಹೌದಾ? ನಂತರ ಇದು ಕೂಡ 5 ಸೆಂಟಿಮೀಟರ್, 5 ಸೆಂಟಿಮೀಟರ್. ಸೊ ನಾವಿಲ್ಲಿ ಏನನ್ನ ಗಮನಿಸಬಹುದು? ಸಮಾನದಲ್ಲಿ ಸಮಾನ ದೂರದಲ್ಲಿ ಇರುವಂತಹ ಒಂದು ಬಿಂದುಗಳನ್ನ ಗಮನಿಸಬಹುದು. ಇಲ್ಲಿದೆ, ಇಲ್ಲಿ. ನಂತರ ಇದು ಒಂದು ಬಿಂದು. ಸೊ ಇವೆರಡೂ ಬಿಂದುಗಳ ನಡುವೆ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್. ಇಲ್ಲೂ ಕೂಡ 5 ಸೆಂಟಿಮೀಟರ್. ಅದೇ ರೀತಿ ಇಲ್ಲಿ ನೀವು ಗಮನಿಸಿದ್ರು ಕೂಡ 5 ಸೆಂಟಿಮೀಟರೇ ಬರುತ್ತೆ. ಸೊ ಅಳತೆ ಯಾವ ರೀತಿ ಇದೆ? ಸಮಾನವಾಗಿ ಇದೆ ಅಂತ ಹೇಳ್ತೀವಿ ನಾವು, ಹೌದೋ ಇಲ್ವೋ? ಸೊ ಈ ರೀತಿ ನಾವು ಬಿಂದುಗಳನ್ನ ಇಟ್ಟುಕೊಂಡು, ಸಮಾನ ಅಳತೆಯಲ್ಲಿ ಇಟ್ಟುಕೊಂಡು ನಾವು ಈ ರೀತಿ ರಚನೆಗಳನ್ನ ಮಾಡಬಹುದು. ಅದೇ ರೀತಿ ನಮ್ಗೆ ಮತ್ತೇನಪ್ಪಾ ಅಂತಂದ್ರೆ ವೃತ್ತಗಳು ಬರ್ತಾವೆ, ಹೌದಾ? ವೃತ್ತಗಳ ಬರ್ತಾವೆ. ನಂತರ ವೃತ್ತ. ವೃತ್ತನ ಯಾವ ರೀತಿ ಅಂತಂದ್ರೆ, ಹೌದಾ, ಈ ರೀತಿ ವೃತ್ತಗಳನ್ನ ರಚನೆ ಮಾಡ್ತೀವಿ ನಾವು. ಸೊ ಈ ವೃತ್ತಗಳನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ನಾವೇನಿಲ್ಲಿ ಈ ರೀತಿ ಇಟ್ಟಿರ್ತೀವಲ್ಲ, ಈ ಒಂದು ವೃತ್ತ ರಚನೆ ಮಾಡಬೇಕಾದ್ರೆ ಬಳಸುವಂತ ಬಿಂದು. ನಂತರ ಇಲ್ಲಿ ಈ ಒಂದು ವೃತ್ತನ ರಚನೆ ಮಾಡುವಾಗ ಈ ಒಂದು ಬಿಂದು, ಈ ಎರಡೂ ಬಿಂದು ನಡುವಿನ ಒಂದು ಅಳತೆ ಏನಿರುತ್ತೆ ಅಲ್ಲ, ಅದು ಎರಡು ದತ್ತ ಬಿಂದುಗಳ ನಡುವೆ ಇರುವಂತಹ ಒಂದು ಅಳತೆಯಾಗಿರುತ್ತೆ. ಸೊ ಇವೆರಡೂ ಬಿಂದುಗಳ ಮುಖಾಂತರ ನಾವು ಈ ವೃತ್ತವನ್ನ ರಚನೆ ಮಾಡ್ತೀವಿ, ಹೌದಾ? ನಂತರ ಈ ರೀತಿ ಕಣ್ಣುಗಳನ್ನ ರಚನೆ ಮಾಡೋದಾಗಿರ್ಬಹುದು, ಈ ರೀತಿ. ಎಸ್. ಈ ರೀತಿ ಕಣ್ಣುಗಳನ್ನ ರಚನೆ ಮಾಡೋ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ಬಿಂದುಗಳ ಸಹಾಯದಿಂದ ಅದನ್ನ ರಚನೆ ಮಾಡ್ತೀವಿ. ನಂತರ ಇದನ್ನ ಬೇಕಂದ್ರೆ ಇಲ್ಲಿ ಮೇಲೇನು ತೆಗಿಬಹುದು ನಾವು. ಇಲ್ಲಿ ಒಂದು ಬಿಂದು ಇಟ್ಟುಕೊಂಡು ಈ ರೀತಿ ಇಟ್ಟುಕೊಂಡು ಈ ರೀತಿ. ಸೊ ಇಲ್ಲಿ ಬಿಂದು ಸಿಗುತ್ತೆ ನಿಮಗೆ. ಇವು ಎಲ್ಲ ಬಿಂದುಗಳ ನಡುವಿನ ಅಳತೆ ಸಮಾನವಾಗಿ ಇರುತ್ತೆ ಮಕ್ಕಳೇ ಅಂತ ಹೇಳ್ತೀವಿ ನಾವು. ಸೊ ಬಿಂದುಗಳ ಉಪಯೋಗದಿಂದ ನಾವು ಹಲವಾರು ಆಕಾರಗಳನ್ನ ರಚನೆ ಮಾಡ್ಬೋದು. ನಂತರ ಆ ಆಕಾರಗಳ ನಡುವೆ ಇರುವಂತಹ ಒಂದು ಅಳತೆ ಏನಿರುತ್ತೆ, ಆಬ್ವಿಯಸ್ಲಿ, ಯಾಕಂದ್ರೆ ನಾವಿಲ್ಲಿ ಎರಡು ಬಿಂದುಗಳನ್ನ ಉಪಯೋಗದಿಂದ ಆಕಾರ ರಚನೆ ಮಾಡಿವಂದ್ರೆ ಅಳತೆಯು ಕೂಡ ಏನಾಗುತ್ತೆ? ಸಮಾನವಾಗಿ ಬರುತ್ತೆ. ಓಕೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಮ್ಮ ಒಂದು ಮುಂದಿನ ಚಾಪ್ಟರ್ ಕಡೆ ಹೋಗೋಣಂತ. ಅದ್ಯಾವುದು ಅಂದ್ರೆ ಸಮ್ಮಿತಿ, ಹೌದಾ? ಸಮ್ಮಿತಿ. ಎಸ್, ಸಮ್ಮಿತಿ. ಸೊ ಸಮ್ಮಿತಿ ಅಂದ್ರೆ ಏನು ಮಕ್ಳೇ? ವಾಟ್ ಡು ಯು ಮೀನ್ ಬೈ ಇಟ್? ಸಮ್ಮಿತಿ ಅಂದ್ರೆ ಏನು? ಯಾರಾದ್ರೂ ಹೇಳಬಹುದಾ? ನೀವು ಹಲವಾರು ಚಿತ್ರಗಳನ್ನ ನೋಡಿರ್ತೀರಿ, ಹೌದಾ? ಅವನ್ನ ನೀವು ಫೋಲ್ಡ್ ಮಾಡಿದಾಗ ಅಥವಾ ತಿರುಗಿಸಿದಾಗ ಅವು ಪ್ರತಿ ಸತಿ ಒಂದೇ ತರ ಕಾಣ್ತವೆ, ಹೌದಾ? ಉದಾಹರಣೆಗೆ ಇಲ್ಲಿ ನಾನು ಒಂದು ಚೌಕನ್ನ ತಗೊಂಡಿದ್ದೀನಿ. ಸೊ ಈ ಚೌಕನ್ನ ನಾನು ಏನ್ ಮಾಡ್ತೀನಿ? ಇದನ್ನ ಫೋಲ್ಡ್ ಮಾಡ್ತೀನಿ, ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ತೀನಿ. ಏನಾಗುತ್ತೆ? ಎಕ್ಸಾಕ್ಟ್ಲಿ ಕೂಡ್ತದ ಮತ್ತು ಯಾವ ರೀತಿ ಒರಿಜಿನಲ್ ಹೇಗಿರುತ್ತೆ ಹಾಗೇ ಕಾಣ್ತದ ಇಲ್ಲೋ? ಸೊ ಸಮ್ಮಿತಿ ಅಂದ್ರೆ ಏನು? ಸಮ್ಮಿತಿ ಅಂದ್ರೆ ಹಲವಾರು ವಸ್ತುಗಳು ಇಲ್ಲಿ ಯಾವ ರೀತಿ ಇರ್ತಾವೆ ವಸ್ತುಗಳು ಅಂತಂತಂದ್ರೆ, ಅವನ್ನ ತಿರುಗಿಸಿದಾಗ ಅಥವಾ ಒಂದು ರೇಖೆಯಿಂದ ಅದ್ರಲ್ಲಿ ಭಾಗಾಕಾರ ಮಾಡಿದಾಗ ಪ್ರತಿಯೊಂದು ಯಾವ ಭಾಗ ಆಗಿರುತ್ತಲ್ಲ ಆ ಭಾಗ ಮತ್ತೊಂದು ಭಾಗಿನ ಒಂದು ಪ್ರತಿಬಿಂಬ ತರಾನೇ ಕಾಣುತ್ತೆ. ಅದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ನಾವು ಸಮ್ಮಿತಿ ಅಂತ ಕರಿತೀವಿ. ಉದಾಹರಣೆಗೆ ನಾನಿಲ್ಲಿ ನಿಮ್ಗೆ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ ಮಕ್ಳೇ, 1 ನಿಮಿಷ.
ಎಸ್, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡಿದ್ದೀನಿ, ಎಲ್ರಿಗೂ ಕಾಣ್ಲಿಕ್ಕತ್ತದ. ಓಕೆ. ಎಸ್. ಒಂದ್ ನಿಮಿಷ, ಒಂದೇ ನಿಮಿಷ ಮಕ್ಳೇ. ಓಕೆ. ಸೊ ಇಲ್ಲಿ ಕಾಣ್ಲಿಕ್ಕತ್ತದ, ಇಲ್ಲಿ ಒಂದು ಆಕಾರ ಇದೆ, ಇಲ್ಲಿ ಒಂದು ಆಕಾರ ಇದೆ. ಸೊ ಈ ಆಕಾರನ ನಾನಿಲ್ಲಿ ರಿಫ್ಲೆಕ್ಟ್ ಅಂತ ಬರ್ದೆ. ಸೊ ಈ ಆಕಾರದಲ್ಲಿ ಏನಾಗಿದೆ, ಇಲ್ಲಿ ನಡುವಿನಿಂದ ಒಂದು ರೇಖೆಯನ್ನ ಎಳೆದಿದ್ದೇವೆ ನಾವು. ಹಾಗಾಗಿ ಎರಡು ಭಾಗಗಳು ಏನಾಗಿದಾವೆ ಇಲ್ಲಿ, ಕ್ರಿಯೇಟ್ ಆಗಿದಾವೆ. ಹೌದಾ, ಎರಡು ಭಾಗಗಳ ರಚನೆ ಆಗಿದಾವೆ. ಈ ಭಾಗ ಏನಿದೆ, ಈ ಭಾಗಿನ ಸಮವಾಗಿ ಇದೆ ಅಂದ್ರೆ ಅದೇ ರೀತಿ ಕಾಣ್ತಾ ಇದೆ, ಪ್ರತಿಬಿಂಬಿನ ತರ ಕಾಣ್ಲಿಕ್ಕತ್ತದ. ಹೌದಾ ಇಲ್ಲೋ? ಈಗ ನೋಡಿ, ಅದೇ ರೀತಿ ನಾನು ಏನ್ ಮಾಡಿದ್ದೀನಿ, ಈಗ ಫೋಲ್ಡ್ ಮಾಡಿದ್ದೀನಿ. ಹೌದಾ, ಯಾವ ರೀತಿಯಲ್ಲಿ ಲೈನ್ ಎರೆದಿದ್ದೀನಲ್ಲ, ಯಾವ ರೀತಿ ರೇಖೆಯನ್ನ ಎಳೆದಿದ್ದೀನಲ್ಲ, ಅದ್ರ ಪ್ರಕಾರ ಅದನ್ನ ಫೋಲ್ಡ್ ಮಾಡಿದ್ದೀನಿ. ನೋಡಿದ್ರೆ ಎಕ್ಸಾಕ್ಟ್ ಅದ್ರ ಮೇಲೆ ಕೂತಿದೆ ಅದು. ಹೌದಾ ಇಲ್ವೋ? ಈಗ ನೋಡಿ, ಈ ಒಂದು ಭಾಗ ಈ ಭಾಗದ ಸಮವಾಗಿ ಇದೆ, ಇದಕ್ಕೆ ನಾವು ಸಿಮೆಟ್ರಿ ಅಂತ ಕರಿತೀವಿ. ಇದು ಕೂಡ ನೋಡಿ, ಈಗ ನೋಡಿ ಸಮವಾಗಿಯೇ ಇದೆ. ಹೌದಾ ಇಲ್ಲೋ? ಎರಡೂ ಭಾಗಗಳು ಒಂದಕ್ಕೊಂದು ಪ್ರತಿಬಿಂಬ ತರ ಕಾಣ್ಲಿಕ್ಕತ್ತದ. ಇಂಥ ಒಂದು ಆಕಾರಗಳಿಗೆ ಸಮ್ಮಿತೀಯ ಆಕಾರಗಳು ಅಥವಾ ಸಿಮೆಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ ನಾವು. ಸೊ ಇದರಲ್ಲಿ ಒಂದಿಷ್ಟು ಚೇಂಜ್ ಅನ್ನ ಮಾಡ್ತೀನಂತ. ಈಗ ನೋಡಿ, ಈ ರೀತಿ ಮಾಡ್ದೆ ಇದನ್ನ. ಒಂದ್ ಸ್ವಲ್ಪ ಚಿಕ್ಕದಾಗಿ ಮಾಡೋಣ ಅಂತ ಈ ರೀತಿ. ಹೌದಾ, ಈಗ ನೋಡೋಣ ಇದರಲ್ಲಿ. ನೋಡಿ, ಸೇಮ್ ಇದು ಎರಡನೇ ಭಾಗ ಏನ್ ಈಗ ತೋರಿಸ್ಲಿಕ್ಕತ್ತದ, ಇದು ಮೊದಲನೇ ಭಾಗದ ತರಾನೇ ಸೇಮ್ ಆಗಿದೆ. ಹೌದೋ ಇಲ್ವೋ? ಎಸ್ ಆರ್ ನೋ? ಇಲ್ಲಿ ನೋಡಿ, ನಾವ್ ಒಂದ್ ಕಡೆ ಚೇಂಜ್ ಆದ್ರೆ ಮತ್ತೊಂದು ಕೂಡ ಚೇಂಜ್ ಆಗ್ಲಿಕ್ಕತ್ತದೆ. ಯಾಕಂದ್ರೆ ಎರಡೂ ಭಾಗಗಳು ಏನಾಗಿರ್ತಾವೆ, ಒಂದಕ್ಕೊಂದು ಪ್ರತಿಬಿಂಬ ತರ ಆಗಿರ್ತಾವೆ ಅಂತ ಹೇಳ್ತೀವಿ ನಾವು. ಇದಕ್ಕೆ ನಾವ್ ಏನಂತ ಕರಿತೀವಿ, ಸಿಮೆಟ್ರಿ ಅಥವಾ ಸಮ್ಮಿತಿ ಅಂತ ಕರಿತೀವಿ. ಸೊ ಇದ್ರಲ್ಲಿ ಬರುತ್ತೆ ಮೊದಲನೇದಾಗಿ ರೇಖೆ ಸಮ್ಮಿತಿ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ, ಮೊದಲನೇದ್ ಯಾವುದು, ಸಮ್ಮಿತಿ ರೇಖೆ ಅಥವಾ ರೇಖೆ ಸಮ್ಮಿತಿ ಅಂತ ಕರಿತೀವಿ. ರೇಖೆ ಸಮ್ಮಿತಿ ಅಥವಾ ಸಮ್ಮಿತಿ ರೇಖೆ. ಸಮ್ಮಿತಿ ರೇಖೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವಿಲ್ಲಿ ರೇಖೆಯನ್ನ ಬಳಸಿ ಸಮ್ಮಿತಿಯನ್ನ ರಚನೆ ಮಾಡ್ತೀವಿ. ಈಗಾಗ್ಲೇ ನಿಮಗೆ ಉದಾಹರಣೆಯನ್ನ ತೋರಿಸಿದಿನಲ್ಲ, ಅದು ಸಮ್ಮಿತಿ ರೇಖೆ ಇದೆ ಮಕ್ಳೇ. ಸಾಧಾರಣವಾಗಿ ನಮಗೆ ಎಲ್ಲಾ ಆಕಾರಗಳಲ್ಲಿ ಸಮ್ಮಿತಿ ಕಾಣೋದು ರೇಖೆಯ ಮುಖಾಂತರನೇ. ಒಂದಿಷ್ಟ್ರಲ್ಲಿ ನಾವ್ ಏನ್ ಮಾಡ್ತೀವಿ, ರೊಟೇಷನಲ್ ಸಿಮೆಟ್ರಿ ಅಥವಾ ಅದನ್ನ ಏನಂತಾರೆ, ನಾವ್ ಈ ರೀತಿ ತಿರುಗಿಸುವುದರ ಮೂಲಕ ಅದರಲ್ಲಿ ನಾವು ಸಮ್ಮಿತಿಯನ್ನ ಕಾಣಬಹುದು ಅಂತ ಹೇಳ್ತೀನಿ. ಓಕೆ, ಅದಕ್ಕೆ ಭ್ರಮಣ ಸಮ್ಮಿತಿ ಅಂತನೂ ಕರೀತಾರೆ. ಓಕೆ. ಸೊ ಇದು ಸಮ್ಮಿತಿ ರೇಖೆ ಏನಿರುತ್ತಲ್ಲ, ನಾವಿಲ್ಲಿ ಏನ್ ಮಾಡ್ತೀವಿ, ರೇಖೆಯ ಮುಖಾಂತರ ಆಕಾರಗಳನ್ನ ಭಾಗದಲ್ಲಿ ವಿಭಜಿಸಿ, ಅದರಲ್ಲಿ ಪ್ರತಿಯೊಂದು ಭಾಗ ಏನ್ ರಚನೆ ಆಗಿರ್ತದಲ್ಲ, ಆ ಭಾಗ ಮತ್ತೊಂದು ಭಾಗದ ಪ್ರತಿಬಿಂಬ ತರ ಕಾಣ್ತಿದೆ ಅಂತ ಹೇಳ್ತೀವಿ ನಾವು. ಓಕೆ. ಸೊ ಒಂದು ಚಿತ್ರವನ್ನು ನಿಖರವಾಗಿ ಆಯ್ಕೆಗೊಳ್ಳುವ ಎರಡು ಭಾಗಗಳಿಗೆ ವಿಭಾಗಿಸುವ ರೇಖೆಯನ್ನು ಚಿತ್ರದ ಸಮ್ಮಿತಿ ರೇಖೆ ಎಂತಾರೆ. ಆ ಯಾವ ರೇಖೆಯನ್ನ ಬಳಸಿ ನಾವೊಂದು ಆಕಾರವನ್ನ ವಿಭಜಿಸಿರ್ತೇವಲ್ಲ, ಆ ಒಂದು ರೇಖೆಗೆ ನಾವ್ ಏನಂತ ಕರಿತೀವಿ, ಸಮ್ಮಿತಿ ರೇಖೆ ಅಂತ ಕರಿತೀವಿ. ಓಕೆ. ಉದಾಹರಣೆಗೆ ನಾನ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಒಂದ್ ನಿಮಿಷ. ನಿಮ್ಗೆ ಸಿಮ್ಯುಲೇಷನ್ ನಾನು ಇಲ್ಲಿ ತೋರಿಸ್ತೀನಿ. ಅದ್ರ ಮೇಲೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ. ಈಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕತ್ತೀನಿ. ಓಕೆ, 1 ಸೆಕೆಂಡ್. ಎಸ್. ಓಕೆ, ನೀವ್ ಇಲ್ಲಿ ನೋಡ್ಲಿಕತ್ತೀರಿ, ಇದೇನಿದೆ, ಅಕ್ಷರ ಎಚ್ ಇದೆ. ಹೌದಾ, ಅಕ್ಷರ ಎಚ್ ಇದೆ. ಸೊ ಈಗ ಸಿಮೆಟ್ರಿ ಚೆಕ್ ಅನ್ನ ನಾ ಮಾಡ್ತೀನಿ ಈ ರೀತಿ. ನೋಡಿ ಇಲ್ಲಿ, ಇಲ್ಲಿ ನೋಡಿ. ಹೌದಾ, ಇಲ್ಲಿ ಎಕ್ಸಾಕ್ಟ್ರಿ ಏನಿದೆ, ಈ ರೇಖೆಯಲ್ಲಿ ಅದನ್ನ ಎಳೆದಾಗ
ಇಲ್ಲಿ ಸಮ್ಮಿತಿ ರೇಖೆಯನ್ನ ನಾವು ನೋಡಬಹುದು. ಅಂದ್ರೆ ಈ ಒಂದು ಭಾಗ ಈ ಭಾಗದ ಪ್ರತಿಬಿಂಬ ತರ ಕಾಣಿದೆ. ಸೊ ಈ ಒಂದು ಏನಂತಾರೆ ಅಳತೆಯಲ್ಲಿ ಅಥವಾ ಈ ರೇಖೆಯನ್ನ ಈ ರೀತಿ ಎಳೆದಾಗ ನಿಮ್ಗೆ ಏನು ಕಾಣುತ್ತೆ? ಸಮ್ಮಿತಿ ರೇಖೆ ಕಾಣುತ್ತೆ. ಮತ್ತೆ ಅದೇ ತೆಗಿತೀನಿ ನೋಡಿ, ಬರೋದಿಲ್ಲ. ಹೌದಾ? ಈಗ ಮತ್ತೆ ಈ ರೀತಿ ಮಾಡ್ತೀನಂತೆ. ನೋಡೋಣ ಮತ್ತೆ. ಎಸ್. ಸೊ ಇಲ್ಲಿ ನೀವು ಗಮನಿಸಬಹುದು. ಹೌದಾ? ಸೊ ಇಲ್ಲಿ ಸಮ್ಮಿತಿ ರೇಖೆಯನ್ನ ನಾವು ನೋಡ್ತೀವಿ. ಇಲ್ಲಿ ನೋಡಿ ಈ ರೀತಿ. ಓಕೆ. ಎಸ್. ಸೊ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಮಕ್ಕಳೇ, ಸಮ್ಮಿತಿ ರೇಖೆಯ ಮೇಲೆ ನಾವು ಹಲವಾರು ಆಕಾರಗಳು ಅಥವಾ ನಾವೇನ್ ಪಾಲಿಗನ್ಸ್ ಕರಿತೀವಲ್ಲ ಅದರ ಬಗ್ಗೆ ಒಂದು ಚರ್ಚೆಗಳನ್ನ ಮಾಡೋಣ ಅಂತ. ಸೊ ಪಾಲಿಗನ್ಸ್ ಅಂದ್ರೆ ಬೇರೆ ಬೇರೆ ಆದಂತ ನಾವು ಆಕಾರಗಳು ಏನ್ ಬಳಸ್ತೀವಲ್ಲ ನಮ್ಮ ಒಂದು ಆ ಗಣಿತದಲ್ಲಿ. ಸೊ ಅದ್ರ ಮೇಲೆ ಆ ಒಂದು ಆಕಾರಗಳಲ್ಲಿ ಯಾವ ರೀತಿ ಸಮ್ಮಿತಿ ರೇಖೆಯನ್ನ ನಾವು ನೋಡಬಹುದು ಅಂತ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ. ಈಗ ನಮ್ಮ ಒಂದು MCQ ಸೆಷನ್ನಿನ ಸಮಯ ಆಗಿದೆ. ಈ ಒಂದು MCQ ಸೆಷನ್ ನಮ್ಮ ಹಿಂದಿನ ಒಂದು ಚಾಪ್ಟರ್ ರಚನೆಗಳೊಂದಿಗೆ ಆಟದ ಮೇಲಿದೆ. ಸೊ ಎಲ್ಲರೂ ಕೂಡ ಉತ್ತರವನ್ನು ಕೊಡಬೇಕು, ಕ್ವೆಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ ಪ್ರಾರಂಭ ಮಾಡೋಣ. ಮೊದಲಿಗೆ, ರೇಖಾಖಂಡನವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಒಂದ್ ನಿಮಿಷ ಮಕ್ಕಳೇ, ಒಂದ್ ನಿಮಿಷ. ಇದಾಗ್ಲೇ ಆಲ್ರೆಡಿ ನಾವು ಮುಗಿಸಿದ್ದೇವೆ. ಹೌದಾ? ಎಸ್ ಎಸ್, ಸಾರಿ. ಹಾ, ಇಲ್ಲಿದೆ ನೋಡ್ರಿ. 11ನೇ ಪ್ರಶ್ನೆ. 60 ಡಿಗ್ರಿ ಕೋಣ ಯಾವ ವಿಧದ ಕೋಣ? 60 ಡಿಗ್ರಿ ಕೋಣ ಯಾವ ವಿಧದ ಕೋಣವಾಗಿದೆ? ಆಪ್ಷನ್ ಎ ಸಮಕೋನ, ಆಪ್ಷನ್ ಬಿ ತೀಕ್ಷ್ಣ ಕೋನ, ಆಪ್ಷನ್ ಸಿ ಸರಳ ಕೋನ, ಆಪ್ಷನ್ ಡಿ ವಿಶಾಲ ಕೋನ. 60 ಡಿಗ್ರಿ ಕೋಣ ಯಾವ ವಿಧದ ಕೋಣವಾಗಿದೆ? ಸಮಕೋನ, ತೀಕ್ಷ್ಣ ಸರಳ ಕೋನ, ವಿಶಾಲ ಕೋನ. ಕರೆಕ್ಟ್ ಆದಂತ ಉತ್ತರ ಯಾವುದು ಮಕ್ಕಳೇ? ಆಪ್ಷನ್ ಬಿ ತೀಕ್ಷ್ಣ ಕೋನ ಅಥವಾ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ ನಾವು. ಎಸ್. 12ನೇ ಪ್ರಶ್ನೆ. 120 ಡಿಗ್ರಿ ಕೋಣ ಯಾವ ವಿಧದ ಕೋಣವಾಗಿದೆ? 120 ಡಿಗ್ರಿ ಕೋಣ ಯಾವ ವಿಧದ ಕೋಣವಾಗಿದೆ? ಆಪ್ಷನ್ ಎ ತೀಕ್ಷ್ಣ ಕೋನ, ಆಪ್ಷನ್ ಬಿ ಸಮಕೋನ, ಆಪ್ಷನ್ ಸಿ ವಿಶಾಲ ಕೋನ, ಆಪ್ಷನ್ ಡಿ ಸರಳ ಕೋನ. ಯಾವೊಂದು ಕೋಣದಲ್ಲಿ 120 ಡಿಗ್ರಿ ಬರುತ್ತೆ ಮಕ್ಕಳೇ? ಅದು ಕರೆಕ್ಟ್ ಆದಂತಹ ಉತ್ತರ ಆಪ್ಷನ್ ಡಿ ವಿಶಾಲ ಕೋನ. ಎಸ್. ಒಂದು ಕಿರಣಕ್ಕೆ ಸಮಕೋನ ನಿರ್ಮಿಸಲು ಬೇಕಾಗುವ ಕೋನ ಎಷ್ಟು? ಒಂದು ಕಿರಣಕ್ಕೆ ಸಮಕೋನ ನಿರ್ಮಿಸಲು ಬೇಕಾಗುವ ಕೋನ ಎಷ್ಟು? ಆಪ್ಷನ್ ಎ 45 ಡಿಗ್ರಿ, ಆಪ್ಷನ್ ಬಿ 60 ಡಿಗ್ರಿ, ಆಪ್ಷನ್ ಸಿ 90 ಡಿಗ್ರಿ, ಆಪ್ಷನ್ ಡಿ 120 ಡಿಗ್ರಿ. ಒಂದು ಕಿರಣಕ್ಕೆ ಸಮಕೋನ ನಿರ್ಮಿಸಲು ಬೇಕಾಗುವ ಕೋನ ಎಷ್ಟು? ಎಷ್ಟು ಬೇಕು ಮಕ್ಕಳೇ? ಎಸ್, ಆಪ್ಷನ್ ಸಿ 90 ಡಿಗ್ರಿ. ಹೌದಾ? ಸಮಕೋನ ಅಂದ್ರೆ ನಾವು 90 ಡಿಗ್ರಿಯ ಕೋನ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಕಿರಣವನ್ನು ಸಮಕೋನ ಒಂದು ಕಿರಣಕ್ಕೆ ಸಮಕೋನ ನಿರ್ಮಿಸಬೇಕೆಂದ್ರೆ ಆ ಕಿರಣದ ಮೇಲೆ ನಾವು ಯಾವತ್ತು ಲಂಬ ರೇಖೆಯನ್ನ ಎಳೆಬೇಕು. ಸೊ ಲಂಬ ರೇಖೆ ಅಂದ್ರೆ 90 ಡಿಗ್ರಿಯ ಒಂದು ಕೋನ ತೆಗೆಬೇಕು. ಕಂಪಾಸ್ ಬಳಸಿ ಕಂಪಾಸ್ ಬಳಸಿ ಯಾವ ಆಕೃತಿ ಸುಲಭವಾಗಿ ಬಿಡಿಸಬಹುದು? ಕಂಪಾಸ್ ಬಳಸಿ ಯಾವ ಆಕೃತಿ ಸುಲಭವಾಗಿ ಬಳಸಬಹುದು? ಆಪ್ಷನ್ ಎ ಚತುರಸ್ರ, ಆಪ್ಷನ್ ಬಿ ತ್ರಿಭುಜ, ಆಪ್ಷನ್ ಸಿ ವೃತ್ತ, ಆಪ್ಷನ್ ಡಿ ಆಯತ.
ಚೌಕ, ತ್ರಿಭುಜ, ವೃತ್ತ, ಆಯತ. ಯಾವ್ದನ್ನ ನಾವು ಈಸಿಯಾಗಿ ಸರಳವಾಗಿ ಕಂಪಾಸ್ ಅನ್ನ ಬಳಸಿ ತೆಗಿಬಹುದು? ಎಸ್, ಉತ್ತರ ವೃತ್ತ. ಹೌದಾ? ವೃತ್ತಕ್ಕೆ ನಮ್ಗೆ ಕಂಪಲ್ಸರಿ ಕಂಪಾಸ್ ಬೇಕೇ ಬೇಕು. ಕಂಪಾಸ್ ಇಲ್ಲಂದ್ರೆ ತಡೆಯಲ್ಲ. ಸಮಾಂತರ ರೇಖೆಗಳು ಹೇಗಿರುತ್ತವೆ? ಸಮಾಂತರ ರೇಖೆಗಳು ಹೇಗಿರುತ್ತವೆ? ಒಮ್ಮೆ ಸೇರುತ್ತದೆ, ಎಂದಿಗೂ ಸೇರುವುದಿಲ್ಲ, ಲಂಬವಾಗಿರುತ್ತದೆ, ವಕ್ರವಾಗಿ ಇರುತ್ತದೆ. ಸಮಾಂತರ ರೇಖೆಗಳು ಅಥವಾ ಪ್ಯಾರಲಲ್ ಲೈನ್ಸ್ ಒಮ್ಮೆ ಸೇರುತ್ತದೆ, ಎಂದಿಗೂ ಸೇರುವುದಿಲ್ಲ, ಲಂಬವಾಗಿ ಇರುತ್ತೆ ಅಥವಾ ವಕ್ರವಾಗಿ ಇರುತ್ತದೆ. ಯಾವ ರೀತಿ ಇರ್ತವೆ ಸಮಾಂತರ ರೇಖೆಗಳು? ಅವು ಯಾವತ್ತೂ ಸೇರೋದೇ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ. ಎಸ್. 16ನೇ ಪ್ರಶ್ನೆ. ರೇಖಾಖಂಡದ ಉದ್ದವನ್ನು ಪ್ರತಿಲಿಪಿ ಮಾಡಲು ಬಳಸುವ ಸಾಧನ ಯಾವುದು? ರೇಖಾಖಂಡದ ಉದ್ದವನ್ನು ಪ್ರತಿಲಿಪಿ ಮಾಡಲು ಬಳಸುವ ಸಾಧನ ಯಾವುದು? ಕಂಪಾಸ್, ಕೋನ್ಮಾಪಕ, ಪೆನ್ಸಿಲ್, ರಬ್ಬರ್. ರೇಖಾಖಂಡದ ಉದ್ದವನ್ನು ಪ್ರತಿಲಿಪಿ ಮಾಡಲು ಯಾವ ಒಂದು ಸಾಧನ ನಮಗೆ ಬೇಕು? ಯಾವ್ದು ಬೇಕು ಮಕ್ಕಳೇ? ಕಂಪಾಸ್. ಹೌದಾ? ಎಸ್. 17ನೇ ಪ್ರಶ್ನೆ. 45 ಡಿಗ್ರಿ ಕೋಣ ಯಾವ ವಿಧದ ಕೋಣ? ತೀಕ್ಷಕೋನ, ಸಮಕೋನ, ಸರಳ ಕೋನ, ಪ್ರತಿಕೋನ. 45 ಡಿಗ್ರಿ ಎದರಲ್ಲಿ ಬರುತ್ತೆ ಮಕ್ಕಳೇ? ಅದು ಆಪ್ಷನ್ ಎ ತೀಕ್ಷಕೋನ. ಹೌದಾ? ತೀಕ್ಷಕೋನದಲ್ಲಿ ಬರುತ್ತೆ. ಎಸ್. 18ನೇ ಪ್ರಶ್ನೆ. ವೃತ್ತದ ಮಧ್ಯ ಬಿಂದುವನ್ನು ಏನೆಂದು ಕರೆಯುತ್ತಾರೆ? ವ್ಯಾಸ, ಅರ್ಧವ್ಯಾಸ, ಕೇಂದ್ರ, ಜ್ಯಾ. ವೃತ್ತದ ಮಧ್ಯ ಬಿಂದುವನ್ನು ಏನಂತೂ ಕರೆಯುತ್ತಾರೆ? ವ್ಯಾಸ, ಅರ್ಧವ್ಯಾಸ, ಕೇಂದ್ರ, ಜ್ಯಾ. ಅದನ್ನ ನಾವು ಏನಂತ ಕರಿತೀವಿ ಮಕ್ಕಳೇ? ಎಸ್, ಕೇಂದ್ರ ಅಂತ ಕರಿತೀವಿ. ಒಂದ್ ನಿಮಿಷ. ವೃತ್ತದ ಕೇಂದ್ರದಿಂದ ವೃತ್ತದ ಮೇಲ್ಮನೆವರೆಗಿನ ದೂರವನ್ನು ಏನೆಂದು ಕರೆಯುತ್ತಾರೆ? ವೃತ್ತದ ಕೇಂದ್ರದಿಂದ ವೃತ್ತದ ಮೇಲ್ಮರೆಗಿನ ದೂರವನ್ನು ಏನೆಂದು ಕರೀತಾರೆ? ಆಪ್ಷನ್ ಎ ವ್ಯಾಸ, ಆಪ್ಷನ್ ಬಿ ಅರ್ಧವ್ಯಾಸ, ಆಪ್ಷನ್ ಸಿ ಜ್ಯಾ, ಆಪ್ಷನ್ ಡಿ ಸಮಭಾಜಕ. ಏನಂತ ಕರೀತಾರೆ? ವೃತ್ತದ ಕೇಂದ್ರದಿಂದ ಮೇಲ್ಮರೆಗಿನ ದೂರವನ್ನು, ಅದಕ್ಕೆ ನಾವೇನಂತ ಕರಿತೀವಿ? ಅರ್ಧವ್ಯಾಸ ಅಂತ ಕರಿತೀವಿ. 20ನೇ ಪ್ರಶ್ನೆ. ವ್ಯಾಸವು ಅರ್ಧವ್ಯಾಸದ ಎಷ್ಟು ಪಟ್ಟು? ವ್ಯಾಸವು ಅರ್ಧವ್ಯಾಸದ ಎಷ್ಟು ಪಟ್ಟಾಗಿದೆ? ಅರ್ಧ ಪಟ್ಟಾಗಿದೆ ಅಥವಾ 2 ಪಟ್ಟು, 3 ಪಟ್ಟು ಅಥವಾ 4 ಪಟ್ಟು? ವ್ಯಾಸವು ಅರ್ಧವ್ಯಾಸದ ಎಷ್ಟು ಪಟ್ಟಾಗಿದೆ? ಅರ್ಧವ್ಯಾಸದ 2 ಪಟ್ಟು ವ್ಯಾಸವಾಗಿದೆ. ಎಸ್. ಸೊ ಮಕ್ಕಳೇ, ಇವತ್ತಿನ ಒಂದು MCQ ಸೆಷನ್ ಅನ್ನ ಮುಗಿಸಿದ್ವಿ. ಐ ಹೋಪ್ ಎಲ್ರಿಗೂ ಪ್ರಶ್ನೆಗಳು ತಿಳಿದಿದ್ದಾವೆ ಅಂತ ಅನ್ಕೋತೀನಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಸಮ್ಮಿತಿಯ ಒಂದು ಚಾಪ್ಟರ್ ಮೇಲೆ, ಪಾಠದ ಮೇಲೆ ಚರ್ಚೆಯನ್ನ ಪ್ರಾರಂಭ ಮಾಡಿದ್ವಿ. ಇದರಲ್ಲಿ ಸಮ್ಮಿತಿ ಅಂದ್ರೆ ಏನು,
ಅದ್ರ ಮೇಲೆ ಒಂದು ಸಿಮ್ಯುಲೇಷನ್ ನೋಡಿದ್ವಿ. ನಂತರ ಸಮ್ಮಿತಿ ರೇಖೆ ಅಂದ್ರೆ ಏನು, ಅದ್ರ ಮೇಲೆ ಒಂದು ಸಿಮ್ಯುಲೇಷನ್ ಅನ್ನ ನೋಡಿದೀವಿ. ಸೊ ಈ ಒಂದು ಪಾಠದ ಮೇಲೆ ಮುಂದಿನ ಬರೋ ದಿನಗಳಲ್ಲಿ ನಮ್ಮ ಒಂದು ಡಿಸ್ಕಷನ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ ಮಕ್ಕಳೇ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.